ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಮೊದಲೇ ಈ ಪ್ರದೋಷ ಅಂದರೆ ನನಗೊಂದು ರೀತಿ ಹಬ್ಬ ಇದ್ದಾಗೆ. ಅಂತಹ ಸೋಮ ಪ್ರದೋಷ, ಅದರಲ್ಲೂ ಸೋಮವಾರ ಬಂದಿದೆ ಅಂತಂದರೆ ಪ್ರದೋಷ ಅಂದ್ರೇ ಮಹತ್ತರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕ ಹಬ್ಬ ಅದು. ಯಾಕೆಂತಂದರೆ ಇಡೀ ಜಗತ್ತನ್ನು ಪರ್ಯಟನೆ ಮಾಡತಕ್ಕಂತಹ ಪಾರ್ವತಿ ಪರಮೇಶ್ವರ ದಿನ ಇದಾಗಿರ್ತಕ್ಕಂತಹದ್ದು. ಅದಕ್ಕೆ ಗೋಧೂಳಿ ಲಗ್ನದಲ್ಲಿ ಯಾರಾದರೂ ತಿನ್ನಲಿಕ್ಕೋ ಮತ್ತು ಆಹಾರವನ್ನು ತಿನ್ನುವಂಥದ್ದು, ಪಾನೀಯವನ್ನು ಕೂಡ ಸೇವಿಸ್ತಕ್ಕಂಥ ನಿಷೇಧವನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ನಾವು ನಿತ್ಯ ಪ್ರಯಾಣ ಮಾಡ್ತಕ್ಕಂಥದ್ದು ಭಗವಂತನ ಆಲಯಕ್ಕೆ ಆಗಿರಬೇಕು. ಆದರೆ ಒಂದಲ್ಲ ಒಂದು ದಿನ ಏರುಪೇರಾದರೆ ಪರವಾಗಿಲ್ಲ, ಆದರೆ ಪ್ರದೋಷ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಲೇ ಭಗವನ್ ನಿಯಾಮಕನ ಆಲಯಕ್ಕಾಗ. ಅದರಲ್ಲೂ ಕೂಡ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹದ್ದು. ನಾನು ಮೊದಲೇ ಹೇಳಿದ್ದೇನೆ, ಆ ಒಂದು ಶಿವನಿಗೆ ಎಳೆನೀರಿಂದ ಅಭಿಷೇಕ ಮಾಡತಕ್ಕಂಥದ್ದು, ಗಂಧದಿಂದ ಅಭಿಷೇಕ ಮಾಡತಕ್ಕ ಎಲ್ಲವೂ ಕೂಡ. ಆದರೆ ಇವತ್ತು ನೀವು ವಿಭೂತಿಯಿಂದ ಅಭಿಷೇಕವನ್ನು, ಅದು ಸೋಮಪ್ರದೋಷದ ಆ ಒಂದು ವಿಶೇಷತೆ ಇರೋದರಿಂದ ಇಂತಹ ಪ್ರದೋಷ ಕಾಲದಲ್ಲಿ ಆ ಒಂದು ಶಿವನ ಮುಂದಿರತಕ್ಕಂಥ ನಂದಿಗೆ ಈ ಅಭಿಷೇಕವನ್ನು ಮಾಡ್ತಾ ಏಕಕಾಲಕ್ಕೆ ನೀವು ಮಂಗಳಾರತಿಯನ್ನು ಮಾಡುತ್ತಾ ದಿವ್ಯ ದರ್ಶನವನ್ನು ಮಾಡಿ ಆ ಭಗವನ್ ನಿಯಾಮಕನ ಪಾದ ಸ್ಪರ್ಶನವನ್ನು ಮಾಡಿದ್ದೇ ಆದರೆ ನಮ್ಮ ಜನ್ಮ ಪುನೀತವಾಗ್ತಕ್ಕಂಥದ್ದು. ಶುಭಂ ಭೂಯಾತ್. ಒಳಿತಾಗಲಿ.